ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಒಳ್ಳೆ ಗಂಡ ಇದ್ದರೂ ನನ್ನ ಸ್ನೇಹಿತೆ ಬೇರೆ ಪುರುಷರ ಮೇಲೆ ಕಣ್ಣಾಕ್ತಿದ್ದಾಳೆ. ನನ್ನ ಗೆಳತಿಗೆ ಒಳ್ಳೆಯ ಗಂಡನಿದ್ದರೂ ಆಕೆ ಆತನಿಗೆ ಮೋಸ ಮಾಡಿ ಬೇರೆ ಪುರುಷರ ಕಡೆಗೆ ಆಕರ್ಷಿತಳಾಗುತ್ತಿದ್ದಾಳೆ. ನಾನು ವಿವಾಹಿತ ಮಹಿಳೆ. ನನ್ನ ಗಂಡನೊಂದಿಗೆ ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ವೈವಾಹಿಕ ಜೀವನದಲ್ಲೂ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನನ್ನ ಸ್ನೇಹಿತೆಯ ವಿಚಿತ್ರ ವರ್ತನೆಯಿಂದ ನಾನು ಚಿಂತಳಾಗಿದ್ದೇನೆ. ನನ್ನ ಉತ್ತಮ ಸ್ನೇಹಿತ ತನ್ನ ಪತಿಗೆ ಮೋಸ ಮಾಡುತ್ತಿದ್ದಾಳೆ. ತನ್ನ ಪತಿಗೆ ಮಾಡಿರುವ ಮೋಸದ ಬಗ್ಗೆ ಎಲ್ಲವನ್ನು ನನ್ನಲ್ಲಿ ಹೇಳಿದ್ದಾಳೆ. ಆಕೆಯ ವಿಷಯಗಳನ್ನು ಕೇಳಿ ನಾನು ಸಂಪೂರ್ಣವಾಗಿ ಅಗತಕೊಳ್ಳಲಾಗಿದ್ದೇನೆ. ಆಕೆಯ ಪತಿ ಒಳ್ಳೆಯ ವ್ಯಕ್ತಿ. ಆಕೆ ಹೀಗೆಲ್ಲ ಮಾಡಲು ಕಾರಣ ಆಕೆಯ ಪತಿ ತುಂಬ ಒಳ್ಳೆಯ ವ್ಯಕ್ತಿ. ಅವನು ಅವಳನ್ನು ತುಂಬ ಪ್ರೀತಿಸುತ್ತಾನೆ. ಆದರೆ ನನ್ನ ಸ್ನೇಹಿತೆ ಅವನನ್ನು ಇಷ್ಟಪಡುತ್ತಿಲ್ಲ. ತನ್ನ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡುವಾಗ ಆಕೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಅವಳು ತುಂಬ ಸಂತೋಷವಾಗಿ ಕಾಣುತ್ತಿದ್ದಳು. ನಾನು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನನಗೆ ಅರ್ಥವಾಗುತ್ತಿಲ್ಲ. ಇಂದಿನ ಕಾಲದಲ್ಲಿ ಹೆಚ್ಚಿನ ಸಂಬಂಧಗಳು ಸುರಕ್ಷಿತವಾಗಿಲ್ಲ ಎನ್ನುತ್ತಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಮನಃಶಾಸ್ತ್ರಜ್ಞ ಸಂಗಾತಿಗೆ ಮೋಸ ಮಾಡೋದು ಹೊಸದೇನಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಸಂಬಂಧವನ್ನು ಉಳಿಸಲು ಬದಲು ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ನಿಮ್ಮ ಸ್ನೇಹಿತೆಯ ವಿಷಯದಲ್ಲೂ ಕೂಡ ಅದೇ ಆಗಿರುವುದು. ಈ ವಿಷಯವನ್ನು ಯಾರಲ್ಲೂ ಹೇಳಬೇಡಿ. ಗಂಡನಿದ್ದರೂ ಇತರ ಗಂಡಸರ ಜೊತೆ ಸಂಬಂಧ ಇಟ್ಟುಕೊಂಡಿರುವುದನ್ನು ಒಪ್ಪಲು ಸಾಧ್ಯವಿಲ್ಲ. ಆದರೆ ಅವರು ತಮ್ಮ ಸಂಬಂಧದ ಬಗ್ಗೆ ಮಾತ್ರ ನಿಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಅಂದರೆ ಅವರು ನಿಮ್ಮಲ್ಲಿ ಎಷ್ಟೊಂದು ಆತ್ಮೀಯರಾಗಿದ್ದೀರಿ ಎನ್ನುವುದು ತಿಳಿಯುತ್ತದೆ. ನಿಮ್ಮಲ್ಲಿ ಆತ್ಮೀಯತೆ ಇರುವುದರಿಂದ ಅವರು ಯಾರಲ್ಲೂ ಹೇಳಿಕೊಳ್ಳಲಾಗದ ವಿಷಯವನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಅದರಿಂದ ನೀವು ಮೊದಲ ಅವರ ಆತ್ಮೀಯತೆಯನ್ನು ಗೌರವಿಸಿ. ಈ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಸ್ನೇಹಿತೆಯೊಂದಿಗೆ ಮಾತನಾಡಿ. ನಿಮ್ಮ ಗೆಳತಿಯ ಈ ನಡವಳಿಕೆಯ ಬಗ್ಗೆ ನಿಮಗೆ ಇಷ್ಟವಾಗುತ್ತಿಲ್ಲ ಎಂದು ನೀವು ಹೇಳಿದ್ದೀರಿ. ಹೀಗಿರುವಾಗ ನೀವು ಈ ಪರಿಸ್ಥಿತಿಯಲ್ಲಿ ಮೊದಲು ನಿಮ್ಮ ಗೆಳತಿಯ ಜೊತೆ ಮಾತನಾಡಬೇಕು. ನಿಮ್ಮ ಸ್ನೇಹಿತ ಗಡಿಗಳನ್ನು ನೀವು ಗೌರವಿಸುತ್ತೀರಿ ಎಂದು ಅವರಿಗೆ ತಿಳಿಸಿ. ಹಾಗಂತ ಅವರು ಮಾಡುತ್ತಿರುವ ಈ ತಪ್ಪನ್ನು ನೀವು ಬೆಂಬಲಿಸುತ್ತೀರಿ ಎಂದರ್ಥವಲ್ಲ. ಎರಡು ಕುಟುಂಬಗಳ ನಡುವಿನ ಸಂಬಂಧ. ಆಕೆಗೂ ಮದುವೆಯಾಗಿದೆ. ಹಾಗಾಗಿ ಆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಅವಳ ಹಾಗೂ ಆಕೆಯ ಪತಿಯ ಜವಾಬ್ದಾರಿ. ಅಂತಹ ಪರಿಸ್ಥಿತಿಯಲ್ಲಿ ಅವಳು ಯಾವುದೇ ತಪ್ಪು ಹೆಜ್ಜೆ ಇಟ್ಟರೆ ಅದು ಅವಳಿಗೆ ಅಪಖ್ಯಾತಿ ತರುವುದರಲ್ಲದೆ ಎರಡು ಕುಟುಂಬಗಳ ಹೆಸರು ಕೆಡುತ್ತದೆ. ಇದರಿಂದ ಮುಂದೆ ತೊಂದರೆ ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನು ಮನದಟ್ಟು ಮಾಡಿಸಿ. ಅಂತಿಮ ನಿರ್ಧಾರ ಅವರದ್ದಾಗಿರುತ್ತದೆ. ನಿಮ್ಮ ಸ್ನೇಹಿತೆಯನ್ನು ನೋಯಿಸಲು ನೀವು ಬಯಸುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನೀವು ಅವರ ಮಾರ್ಗದರ್ಶಕರಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಬಯಸಿದರೂ ಏನೇನು ಮಾಡಲು ಸಾಧ್ಯವಾಗದ ಕೆಲವು ಸಮಸ್ಯೆಗಳಿವೆ. ಹಾಗಾಗಿ ಅವರ ವಿಷಯದಲ್ಲಿ ನೀವು ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ. ಅವರು ತಮ್ಮ ಸಂಬಂಧವನ್ನು ಮುಂದುವರಿಸಬೇಕೇ ಅಥವಾ ಬೇಡವೇ ಎಂಬುದು ಸಂಪೂರ್ಣವಾಗಿ ಅವರ ನಿರ್ಧಾರವಾಗಿರುತ್ತದೆ. ನ್ಯಾಯಯುತವಾದ ವಿಧಾನವಿಲ್ಲದೆ ಅವರ ಸಂಬಂಧದಲ್ಲಿ ಏನು ತಪ್ಪಾಗಿದೆ ಎಂಬುದನ್ನು ಕಂಡುಹಿಡಿಯಲು ನೀವು ಪ್ರಯತ್ನಿಸಬೇಕು. ಇದರಿಂದಾಗಿ ಅವರ ಮನಸ್ಸು ಇತರ ಪುರುಷರ ಕಡೆಗೆ ಆಕರ್ಷಿತವಾಗಿದೆ. ಇಷ್ಟೇ ಅಲ್ಲ, ಅವರು ಬಯಸಿದರೆ ತಮ್ಮ ವೈವಾಹಿಕ ಜೀವನವನ್ನು ಸರಿಪಡಿಸಿಕೊಳ್ಳಬಹುದು. ಫ್ರೆಂಡ್ಸ್, ಯಾವುದೇ ಥರ ಅಕ್ರಮ ಸಂಬಂಧ ಹಂಚಿಕೊಳ್ಳೋಕ್ಕೆ ಹೋಗಬೇಡಿ. ಅದು ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿದ್ದು ಲೈಫ್ ಹಾಳಾಗುತ್ತೆ. ಫ್ರೆಂಡ್ಸ್, ಇನ್ನೂ ಒಂದು ನಿಮ್ಮ ಎಷ್ಟೇ ಸಮಸ್ಯೆ ಇದ್ದರೂ ಕೆಲವೊಂದು ಶೇರ್ ಮಾಡೋಕ್ಕೆ ಹೋಗಬೇಡಿ. ಪರ್ಸ್ನಲ್ ಇದ್ದವು. ಯಾಕೆಂತಂದರೆ ಹೇಳೋದರಿಂದ ಇನ್ನೊಬ್ಬರ ವ್ಯಕ್ತಿಗೆ ಮೂರನೇ ವ್ಯಕ್ತಿ ಗೊತ್ತಾಗೋದರಿಂದ ಆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೆ ಹೇಳುತ್ತಿರೋದು. ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.